everyone, welcome to Maths class 8th standard part 1. Let's continue with the lesson linear equations in one variable. Let's solve exercise 2.2. Exercise 2.2 first question, solve the following linear equations. So first question ಏನಿದೆ, x by 2 minus 1 by 5 is equal to x by 3 plus 1 by 4. ಸೊ ಇಲ್ಲಿ ಏನು ಮಾಡ್ಕೊಳ್ಳೋಣ ಅಂದರೆ ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ, ಕಾನ್ಸ್ಟೆಂಟ್ ಇರೋದನ್ನೆಲ್ಲ ಒಂದು ಕಡೆಗೆ ಈಗ ನಾವು ತಗೊಳ್ಳೋಣ. ಎಕ್ಸ್ ಬೈ 2, ಸೊ ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಎಕ್ಸ್ ಬೈ 3 ಈಸ್ ಈಕ್ವಲ್ ಟು 1 ಬೈ 4. ಇಲ್ಲಿ ಮೈನಸ್ ಇರೋದು ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 1 ಬೈ 5. ಸೊ ಇಲ್ಲಿಗ ಎಲ್ ಸಿ ಎಮ್ನ ತಗೋಬೇಕು. 2 3s are 6, 6 is the LCM. So ಇಲ್ಲಿ into 3 into 2. Okay. So 3x minus 2 into x is 2x is equal to, ಇಲ್ಲೂ ಕೂಡ ಡಿನೋಮಿನೇಟರ್ ಡಿಫ್ರೆಂಟ್ ಇರೋದ್ರಿಂದ LCM ನ ತಗೊಳ್ಬೇಕು. 5 4s are 20. ಸೊ ಇಲ್ಲಿ 4 5s are 20, 5 1s are 5 plus 5 4s are 20, 4 1s are 4. ಸೊ ಇಲ್ಲಿ ಡಿನಾಮಿನೇಟರ್ 6, 3x ಮೈನಸ್ 2x ಅಂದರೆ 1x, ಇಲ್ಲಿ 1 ಬರೆದ್ರು ಓಕೆ, ಬರೀಲಿಲ್ಲ ಅಂದ್ರೂ ಓಕೆ, ಈಸ್ ಈಕ್ವಲ್ ಟು 5 ಪ್ಲಸ್ 4 ಈಸ್ 9, 9 ಬೈ 20. ನಮಗೆ ಬೇಕಾಗಿರೋದೇನು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಈಸ್ ಈಕ್ವಲ್ ಟು 9 ಬೈ 20. ಇಲ್ಲಿ ಡಿವೈಡೆಡ್ ಬೈ ಇರೋದು ಈ ಕಡೆ ಹೋದರೆ ಏನಾಗುತ್ತೆ ಅಂದರೆ ಇಂಟು ಆಗುತ್ತೆ. ಸೊ ಇಂಟು 6. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 54 ಬೈ 20. ಸೊ ಎರಡು ಈಗ 2 ಇಂದ ಡಿವೈಡ್ ಆಗುತ್ತೆ. ನೋಡೋಣ, 2 1s are 2, 1 0, 2 2s are 4, 2 7s are 14. ಸೊ ಇಲ್ಲಿ ಇವಾಗ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. ವಾಟ್ ಈಸ್ ದ ಆನ್ಸರ್? 27 ಬೈ 10 ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. Second question, n by 2 minus 3n by 4 plus 5n by 6 is equal to 21. ಇಲ್ಲಿ n ಇರೋದೆಲ್ಲ ಒಂದೇ ಕಡೆ ಇದೆ, ನಾವು ಅದನ್ನ ಸೆಪರೇಟ್ ಆಗಿ ಬರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನು ಮಾಡೋಣ, ಎಲ್ ಸಿ ಎಮ್ ಅನ್ನ ತಗೊಳ್ಳೋಣ. 2 4 6ಗೆ 2 1s are 2, 2 2s are 4, 2 3s are 6. ಸೊ ಇಲ್ಲಿಗ 2 into 2 into 3, 2 2s are 4, 4 3s are 12. ಸೊ 12 is the LCM. 12 ಇಲ್ಲಿಗ 2 6 12 ಅಂದರೆ ಇಲ್ಲಿ ಇಂಟು 6 ಮಾಡ್ಕೊಳ್ಬೇಕು. 4 3s 12 ಅಂದರೆ ಇಲ್ಲಿಗ ಇಂಟು 3 ಮಾಡ್ಕೊಳ್ಬೇಕು. 6 2s 12 ಅಂದರೆ ಇಂಟು 2 ಮಾಡ್ಕೊಳ್ಬೇಕು. ಸೊ 6n ಆಯಿತು, ಮೈನಸ್ 3 3s 9n ಪ್ಲಸ್ 5 2s 10n ಈಸ್ ಈಕ್ವಲ್ ಟು 21. ಸೊ ಪ್ಲಸ್ ಪ್ಲಸ್ ಇರೋದನ್ನೆಲ್ಲ ಒಂದು ಕಡೆಗೆ, 10 ಪ್ಲಸ್ 6 ಈಸ್ 16n ಮೈನಸ್ 9n ಬೈ 12 ಈಸ್ ಈಕ್ವಲ್ ಟು 21. ಸೊ 16 ಮೈನಸ್ 9 ಅಂದರೆ 7. 7n ಬೈ 12 ಈಸ್ ಈಕ್ವಲ್ ಟು 21. ಸೊ 7n ಈಸ್ ಈಕ್ವಲ್ ಟು 21. ಇಲ್ಲಿ ಡಿವೈಡೆಡ್ ಬೈ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಆಗುತ್ತೆ, 12 ಆಯಿತು. ಸೊ n ಈಸ್ ಈಕ್ವಲ್ ಟು 21 ಇಂಟು 12. ಇಲ್ಲಿ ಇಂಟು ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 7 1s are 7, 7 3s are 21. ಸೊ n ಈಸ್ ಈಕ್ವಲ್ ಟು 12 3s are 36. ವಾಟ್ ಈಸ್ ದ n ವ್ಯಾಲ್ಯೂ? 36. ಥರ್ಡ್ ಕ್ವೆಶನ್, x plus 7 minus 8x by 3 is equal to 17 by 6 minus 5x by 2. ಇಲ್ಲಿಗ ಫ್ರ್ಯಾಕ್ಷನ್ ಎಲ್ಲ ಒಂದು ಕಡೆ, ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ ತಗೊಳ್ಳೋಣ. ಸೊ ಇಲ್ಲಿ ಮೈನಸ್ 5x ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 5x ಆಗುತ್ತೆ. ಸೊ 5x ಬೈ 2, ಇಲ್ಲಿ ಆಲ್ರೆಡಿ ಪ್ಲಸ್ ಎಕ್ಸ್ ಇದೆ, ಮೈನಸ್ 8x ಬೈ 3 ಇಸ್ ಈಕ್ವಲ್ ಟು 17 ಬೈ 6. ಈ ಕಡೆ ಪ್ಲಸ್ 7 ಇರೋದು ಈ ಕಡೆ ಹೋದರೆ ಮೈನಸ್ 7 ಆಗುತ್ತೆ. ಸೊ ಇಲ್ಲಿ ಏನಿಲ್ಲ ಅಂದರೆ ಡಿನಾಮಿನೇಟರಲ್ಲಿ 1 ಇದೆ ಅಂತ ಅರ್ಥ, ಯಾಕೆಂದರೆ ಇವೆಲ್ಲ ಫ್ರ್ಯಾಕ್ಷನಲ್ಲಿ ಇರೋದ್ರಿಂದ ಇದನ್ನು ಕೂಡ ಫ್ರ್ಯಾಕ್ಷನಲ್ಲೇ ಬರ್ಕೊಳ್ಬೇಕಾಗುತ್ತೆ. ಸೊ 2 1 3 ಏನಿದೆ ಇದಕ್ಕೀಗ ನಾವು ಎಲ್ ಸಿ ಎಮ್ನ ತಗೊಳ್ಬೇಕು. ಯಾವುದು ಡಿವೈಡ್ ಆಗಲ್ಲ. ಸೊ 2 3s 6 ಈಸ್ ದ ಎಲ್ ಸಿ ಎಮ್. ಓಕೆ. ಸೊ ಇಲ್ಲಿ 2 3s 6 ಅಂದರೆ ಇಲ್ಲಿ ಇಂಟು 3 ಮಾಡ್ಕೊಳ್ಬೇಕು, ಇಲ್ಲಿ ಇಂಟು 6 ಮಾಡ್ಕೊಳ್ಬೇಕು. 3 2s 6 ಅಂದರೆ ಇಲ್ಲಿ ಇಂಟು 2 ಮಾಡ್ಕೊಳ್ಬೇಕು. ಓಕೆನಾ. ಇಲ್ಲೂ ಹಾಗೇನೆ ಏನಿಲ್ಲ ಅಂದರೆ ಕೆಳಗಡೆ 1 ಇದೆ ಅಂತ ಅರ್ಥ.
ಸೊ 3 5s are 15x plus 6 into x is 6x minus 8 2s are 16x is equal to ಇಲ್ಲೂ ಕೂಡ LCM 6, ಇಲ್ಲಿ 6 1s are 6 ಅಂದರೆ 17 ಮೈನಸ್ ಇಲ್ಲಿ 1 6 6 ಅಂದರೆ ಇಂಟು 6 ಮಾಡ್ಕೊಳ್ಬೇಕು 42. ಓಕೆನಾ. ನೆಕ್ಸ್ಟು ಇಲ್ಲಿ 6 ಡಿನಾಮಿನೇಟರ್, ಇಲ್ಲಿಗ 15 plus 6 is 21, 21x minus 16x is equal to 6 ಡಿನಾಮಿನೇಟರ್ ಅಲ್ಲಿ ಇಲ್ಲಿ ದೊಡ್ಡ ಅಂಕೆ ಚಿಹ್ನೆ ಮೈನಸ್ 42 ಇಂದ 17 ಅನ್ನು ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ 25 ಈಗ 42 ಇಂದ 17ನ ಇಲ್ಲಿ 12 ಮೈನಸ್ 7 ಈಸ್ 5, ಇಲ್ಲಿಗ 3 ಉಳಿದಿದೆ, 3 ಮೈನಸ್ 1 ಈಸ್ 2. ಸೊ 25 ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 25. ಇಲ್ಲಿಗ 21 ಇಂದ 16ನ ಸಬ್ಟ್ರಾಕ್ಟ್ ಮಾಡಬೇಕು, ಡಿನಾಮಿನೇಟರಲ್ಲಿ 6 ಇದೆ. ಸೊ 21 ಮೈನಸ್ 16 ಅಂದರೆ 5x is equal to minus 25 by 6. So 5x is equal to minus 25 by 6. ಇದು ಡಿವೈಡೆಡ್ ಬೈ ಇರೋದು ಈ ಕಡೆ ಹೋದ್ರೆ ಏನಾಯಿತು 6 ಆಯಿತು. 6 6 ಕ್ಯಾನ್ಸಲ್ ಆಗುತ್ತೆ ಇಂಟು ಇರೋದ್ರಿಂದ. ಸೊ 5x is equal to minus 25 ಆಯಿತು. x is equal to minus 25, ಇಲ್ಲಿ ಇಂಟು ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. 5 1s are 5, 5 5s are 25. So x is equal to minus 5 is our answer. Okay na. Fourth question, x minus 5 by 3 is equal to x minus 3 by 5 ಅಂತ ಇದೆ. ಇಲ್ಲೇನು ಮಾಡಬೇಕಂದ್ರೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ x minus 5 into 5 is equal to x minus 3 into 3. ಸೊ ಈಗ 5 into x is 5x minus 5 5s are 25 is equal to 3 into x is 3x minus 3 3s are 9. ಸೊ ಈಗ x ಇರೋದಿಲ್ಲ ಒಂದು ಕಡೆ, ಕಾನ್ಸ್ಟೆಂಟ್ ಇರೋದಿಲ್ಲ ಒಂದು ಕಡೆ. 5x ಇದು ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ 3x is equal to minus 9. ಇಲ್ಲಿ ಮೈನಸ್ ಇರೋದು ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 25. 5x minus 3x ಅಂದರೆ 2x is equal to 25 minus 9 ಅಂದರೆ 16. ಸೊ 2x is equal to 16. x is equal to 16 by 2. 2 1s are 2, 2 8s are 16. So what is the x value? x is equal to 8. ಇಲ್ಲಿ ವೆರಿಫೈ ಮಾಡೋದಕ್ಕೇನು ಕೇಳಿಲ್ಲ, ಹಾಗಾಗಿ ನಾನು ವೆರಿಫೈ ಮಾಡ್ತಾ ಇಲ್ಲ. ಇನ್ ಕೇಸ್ ನೀವು ಯಾವುದಾದ್ರೂ ಆನ್ಸರ್ ನಿಮಗೆ ಡೌಟ್ಫುಲ್ ಅನಿಸಿದ್ರೆ ನೀವು ವೆರಿಫೈ ಕೂಡ ಮಾಡ್ಕೊಳ್ಬೋದು. ಇದು ಒಂದು ಪ್ರಾಬ್ಲಮಿಗೆ ನಾನು ತೋರಿಸ್ತೀನಿ ಯಾವ ರೀತಿ ವೆರಿಫೈ ಮಾಡೋದು ಅಂತ. ಸೊ ಎಕ್ಸ್ ಮೈನಸ್ 5 is equal ಡಿವೈಡೆಡ್ ಬೈ 3 is equal to x minus 3 by 5. ಸೊ ಎಕ್ಸ್ ಜಾಗಕ್ಕೆ ಏನು ಹಾಕೋಣ, 8 ಹಾಕೋಣ. ಸೊ 8 minus 5 by 3 is equal to 8 minus 3 by 5 ಅಂತ. 8 minus 5 ಅಂದರೆ 3, 3 by 3 is equal to 8 minus 3 ಅಂದರೆ 5, 5 by 5. ಸೊ ಏನಾಯಿತು ಆನ್ಸರ್ ಎಲ್ಲ ಕ್ಯಾನ್ಸಲ್ ಆಗಿ 1 is equal to 1. LHS is equal to RHS, ಹಾಗಾಗಿ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ. Fifth question, 3t minus 2 by 4 minus 2t plus 3 by 3 is equal to 2 by 3 minus t. ಸೊ ಇವಾಗ ಇದನ್ನು LCM ತಗೊಳ್ಳೋಣ. 4 3s are 12, 4 3s are 12, LCM 12. ಈಗ 4 3s are 12 ಅಂದರೆ ಈ ಹೋಲ್ ಟರ್ಮ್ ಏನಿದೆ ಇದನ್ನು ನಾವು 3 ಇಂದ ಮಲ್ಟಿಪ್ಲೈ ಮಾಡಬೇಕು. 3 4s are 12 ಅಂದರೆ ಈ ಹೋಲ್ ಟರ್ಮ್ ಏನಿದೆ ಇದನ್ನು 4 ಇಂದ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 3 ಇಂಟು 3t ಮೈನಸ್ 2 ಮೈನಸ್ 4 ಇಂಟು 2t ಪ್ಲಸ್ 3 ಈಸ್ ಈಕ್ವಲ್ ಟು 2 ಬೈ 3 ಮೈನಸ್ ಟಿ. ಇದನ್ನು ಹಾಗೆ ಇಟ್ಕೊಳ್ಳೋಣ. ಓಕೆ, ಸೊ ಈಗ 12 3 3s are 9t minus 3 2s are 6 minus ಇಲ್ಲಿ 4 2s are 8, 8t minus into plus is minus 4 3s are 12 is equal to 2 ಹಾಗೆ ಇರುತ್ತೆ ಇಲ್ಲಿಗ. ನೆಕ್ಸ್ಟು ಮೈನಸ್ ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. 3 ಇಂಟು ಟಿ ಈಸ್ 3t by 3. ಓಕೆ, ನೆಕ್ಸ್ಟ್ ಇಲ್ಲಿ ಟಿ ಇರೋದನ್ನೆಲ್ಲ ಒಂದು ಕಡೆಗೆ ತಗೊಳ್ಳೋಣ. ಸೊ 9t ಮೈನಸ್ 8t ಈಸ್ ಈಕ್ವಲ್ ಟು ಟಿ ಆಯಿತು. ಮೈನಸ್ 12 ಪ್ಲಸ್ 6 ಈಸ್ 18 by 12 ಈಸ್ ಈಕ್ವಲ್ ಟು
2 minus 3t by 3. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, 3 into t minus 18 is equal to 12 into 2 minus 3t. So 3 into t is 3t minus 18 3s are 54 is equal to 12 2s are 24 minus 12 3s are 36t. ಸೊ ಇಲ್ಲಿಗ ಟಿ ಟಿ ಒಂದು ಕಡೆ ಕಾನ್ಸ್ಟೆಂಟ್ ಒಂದು ಕಡೆ ಮಾಡ್ಕೊಳ್ಳೋಣ. 3t ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ 36t is equal to 24, ಇಲ್ಲಿ ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ 54. ಓಕೆ, ಇಲ್ಲಿಗ 39t is equal to 4 plus 4 is 8, 5 plus 2 is 7, 78. So t is equal to 78 by 39. ಸೊ 39 into 2 ನೋಡೋಣ. 9 8 8 ದಶಕ 1 3 2 6 1 7. ಸೊ 39 1s are 39 2s are 78 ಆಗಿರೋದ್ರಿಂದ t is equal to 2. This is our answer. Next to sixth question, m minus m minus 1 by 2 is equal to 1 minus m minus 2 by 3. ಸೊ ಇಲ್ಲಿಗ ಎಮ್ನೆಲ್ಲ ಒಂದು ಕಡೆ ತೊಗೊಂಬಿಡೋಣ. ಎಮ್ ಮೈನಸ್ 1 by 2, ಇಲ್ಲಿ ಮೈನಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಎಮ್ ಮೈನಸ್ 2 by 3 is equal to 1 ಹಾಗೆ ಉಳಿಸ್ಕೊಳ್ಳೋಣ. ಇಲ್ಲಿ ಏನಿಲ್ಲ ಅಂದರೆ ಏನಿದೆ, ಕೆಳಗಡೆ 1 ಇದೆ ಅಂತ ಅರ್ಥ. ಸೊ ಇದಕ್ಕೆ ಎಲ್ ಸಿ ಎಮ್ಮು 2 3s are 6. ನೆಕ್ಸ್ಟು ಇಲ್ಲಿ ಇಂಟು 6, ಇಲ್ಲಿ 2 3s ಅಂದರೆ ಹೋಲ್ ಟರ್ಮ್ ಇಂಟು 3, ಇಲ್ಲಿ 3 2s ಅಂದರೆ ಹೋಲ್ ಟರ್ಮ್ ಇಂಟು 2. ಓಕೆನಾ. ಸೊ ಇಲ್ಲಿ 6 ಇಂಟು ಎಮ್ ಈಸ್ 6m ಮೈನಸ್ ಇಲ್ಲಿಗ 3 ಇಂಟು ಎಮ್ ಈಸ್ 3m ಮೈನಸ್ 3 ಪ್ಲಸ್ 2 ಇಂಟು ಎಮ್ ಈಸ್ 2m ಮೈನಸ್ 2 2s are 4 is equal to 1. ಓಕೆನಾ. ನೆಕ್ಸ್ಟ್ ಈಗ 6 ಅಂದರೆ 6m ಮೈನಸ್ 3m, ಇಲ್ಲಿ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 3, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್ 2m, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 4 ಈಸ್ ಈಕ್ವಲ್ ಟು 1. ಸೊ ಇಲ್ಲಿ 6m ಮೈನಸ್ 3m ಪ್ಲಸ್ 2mನ ಒಂದು ಕಡೆ ತಗೊಳ್ಳೋಣ. 6m ಮೈನಸ್ 3m ಪ್ಲಸ್ 2m ಪ್ಲಸ್ 3 ಮೈನಸ್ 4 ಬೈ 6 ಈಸ್ ಈಕ್ವಲ್ ಟು 1. ಈಗ ಇಲ್ಲಿ 6 ಪ್ಲಸ್ 2 ಈಸ್ 8, 8 ಮೈನಸ್ 3 ಈಸ್ 5. ಸೊ 5m ಮೈನಸ್ 1, ಇಲ್ಲಿ ಪ್ಲಸ್ 4 ಮೈನಸ್ 3 ಸಾರಿ ಮೈನಸ್ 4 ಪ್ಲಸ್ 3 ಇದೆ. ಸೊ ಮೈನಸ್ 1 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 1. ಸೊ 5m ಮೈನಸ್ 1 ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಕಡೆ ಹೋದರೆ 6 ಆಯಿತು. ಸೊ 5m ಈಸ್ ಈಕ್ವಲ್ ಟು 6, ಈ ಮೈನಸ್ 1 ಇರೋದು ಈ ಕಡೆ ಹೋದರೆ ಪ್ಲಸ್ 1 ಆಗುತ್ತೆ. ಸೊ ಎಮ್ ಈಸ್ ಈಕ್ವಲ್ ಟು 6 ಪ್ಲಸ್ 1 ಈಸ್ 7. ಸೊ ಇದು ಇಂಟು ಇರೋದು ಈ ಕಡೆ ಹೋದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ವಾಟ್ ಈಸ್ ದ ಎಮ್ ವ್ಯಾಲ್ಯೂ? 7/5 ಈಸ್ ದ ಆನ್ಸರ್. ಸೆಕೆಂಡ್ ಕ್ವೆಶನ್, ಸಿಂಪ್ಲಿಫೈ ಆ್ಯಂಡ್ ಸಾಲ್ವ್ ದ ಫಾಲೋಯಿಂಗ್ ಲೀನಿಯರ್ ಈಕ್ವೇಷನ್ಸ್ ಅಂತ ಇದೆ. ಸೊ ಸೆವೆಂತ್ ಕ್ವೆಶನ್ ಏನಿದೆ, 3 ಇಂಟು ಟಿ ಮೈನಸ್ 3 ಈಸ್ ಈಕ್ವಲ್ ಟು 5 ಇಂಟು 2t ಪ್ಲಸ್ 1. ಈಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 3 ಇಂಟು ಟಿ ಈಸ್ ಈಕ್ವಲ್ ಟು 3t ಮೈನಸ್ 3 3s are 9 ಈಸ್ ಈಕ್ವಲ್ ಟು 5 ಇಂಟು 2 10t ಪ್ಲಸ್ 5 1s are 5. ಸೊ 3t ಇದು ಈ ಕಡೆ ಬಂದರೆ ಮೈನಸ್ 10t ಈಸ್ ಈಕ್ವಲ್ ಟು 5, ಇದು ಈ ಕಡೆ ಬಂದರೆ ಪ್ಲಸ್ 9 ಆಯಿತು. ಸೊ ಇಲ್ಲಿ ಮೈನಸ್ 7t ಈಸ್ ಈಕ್ವಲ್ ಟು 14. So t is equal to 14 divided by minus 7. t is equal to 7 1s are 7, 7 2s are 14. So minus 2 is the value of t. ಓಕೆನಾ. ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ, ಬಟ್ ಒಂದನ್ನು ತೋರಿಸ್ತೀನಿ, ನೀವು ಪ್ರತಿಯೊಂದಕ್ಕೂ ನಿಮ್ಮ ಆನ್ಸರ್ ಕರೆಕ್ಟಾಗಿದ್ದರೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಗ 3 ಇಂಟು minus 2 minus 3 is equal to 5 into 2 into minus 2 plus 1. ಓಕೆನಾ. ಸೊ ಇಲ್ಲಿಗ 3 ಇಂಟು ಮೈನಸ್ 5 ಆಗುತ್ತೆ. ಮೈನಸ್ 2 ಮೈನಸ್ 3 is equal to 5 ಇಂಟು ಇಲ್ಲಿ 2 ಇಂಟು 2 ಪ್ಲಸ್ 1
-2 ಅಂದರೆ 4 + 1 = ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ -15, 3 5 15 ಆಯಿತು. ಇಲ್ಲಿ 5 ಇಂಟು ಇಲ್ಲಿ -3 ಆಗುತ್ತೆ. -15 ಪ್ಲಸ್ ಇಂಟು ಮೈನಸ್ ಇಸ್ -3 5 15. ಈ ಕಡೆನೂ -15, ಈ ಕಡೆನೂ -15. LHS = RHS. ಸೊ ಅವರ್ ಆನ್ಸರ್ ಈಸ್ ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 15 × y - 4 -2 × y - 9 ಪ್ಲಸ್ 5 × y - 6 = 0 ಅಂತ ಇದೆ. ಸೊ 15 × y is 15y, 15 4s are 60, -2 × y is 2y, minus into minus is plus, 2 9s are 18, plus 5 × y is 5y, plus 6 5s are 30 = 0. ನೆಕ್ಸ್ಟು y ಇರೋದನ್ನೆಲ್ಲ ಒಂದು ಕಡೆಗೆ. ಸೊ 15y minus 2y plus 5y minus 60 plus 18 plus 30 = 0. ಇಲ್ಲಿಗ 20y ಆಯಿತು. 20 minus 2 is 18. ಸೊ 18y minus ಇಲ್ಲಿ 60 minus 30 is 30. 30 minus 18. ಸೊ 30 minus 18 ಅಂದರೆ 2, ಇಲ್ಲಿಗ 2 ಇಲ್ಲದೆ 12, minus 12 ಆಯಿತು, = 0. ಸೊ y ಈ -12ನ ಆ ಕಡೆ ಕಳಿಸಿದ್ರೆ +12 ಆಗುತ್ತೆ. ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ y = 2 6 are 12, 2 9s. ನೆಕ್ಸ್ಟು 2 2s are 6, 2 3s are 9. ಸೊ y = 2/3 is the answer. Ninth question, 3 × 5z - 7 minus 2 × 9z - 11 = 4 × 8z - 13 minus 17 ಅಂತ ಇದೆ. ಸೊ 3 5s are 15z minus 7 3s are 21 minus 9 2s are 18z minus into minus is plus 22 = 8 4s are 32z minus 13 4s are 52 minus 17. ಸೊ ನೆಕ್ಸ್ಟ್ ಈಗ z ಇರೋದಿಲ್ಲ ಒಂದು ಕಡೆ, 15z minus 18z, ದೆನ್ ಇದನ್ನ ಈ ಕಡೆ ತಗೊಂಡ್ರೆ -32z ಆಗುತ್ತೆ. ದೆನ್ ಇಲ್ಲಿ -52 -17 ಇದೆ. ಈ -21 ಇರೋದು ಈ ಕಡೆ ಬಂದರೆ +21 ಆಗುತ್ತೆ. ಇಲ್ಲಿ +22 ಇರೋದು ಈ ಕಡೆ ಬಂದರೆ -22 ಆಗುತ್ತೆ. ಓಕೆನಾ? ಸೊ ಇಲ್ಲಿಗ 15z minus 8 plus 2 is 10, so 0 1 carry. Then 1 plus 3 is 4, 4 plus 1 is 5. 50z = ಇಲ್ಲಿಗ ಮೈನಸ್ ಇರೋದನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಡೋಣ. 52 ಇಲ್ಲಿ 2 plus 7 is 9, 9 plus 2 is 11, 1 carry. 5 plus 1 is 6, 6 plus 2 is 8, 8 plus 1 is 9, 91 minus 17. 10 minus 5 is 5. ಸೊ ಇಲ್ಲಿಗ 4 ಉಳಿದಿದೆ. 4 minus 1 is 3, 35z = ಇಲ್ಲಿಗ 17 ಅಲ್ಲ, 91 plus 21. ಇಲ್ಲಿಗ ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 35z = 1 minus 1 is 0, 9 minus 2 is 7, minus 70 ಆಯಿತು. ಸೊ z = ಇಲ್ಲಿಗ ಮೈನಸ್ ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಇದೆ. ಸೊ -70 ಡಿವೈಡೆಡ್ ಬೈ -35, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 35 1s, 35 2s. ಸೊ z = 2 ಈಸ್ ಅವರ್ ಆನ್ಸರ್. ಇಲ್ಲಿ ಸೈನು ವೆರಿ ವೆರಿ ಇಂಪಾರ್ಟೆಂಟು. ಪ್ಲಸ್ಸು ಮೈನಸ್ಸು ಸೈನ್ ತಪ್ಪಾದರೆ ಹೋಲ್ ಥಿಂಗ್ ತಪ್ಪಾಗುತ್ತೆ. ಸೊ ಆನ್ಸರಲ್ಲಿರೋ ಸೈನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಸ್ಟ್ ಕ್ವೆಶನ್, 0.25 into 4f minus 3 is equal to 0.05 into 10f minus 9. ಇಲ್ಲಿ ಸೈಡಲ್ಲಿ ಮಾಡ್ಕೊಳ್ಳೋಣ. 0.25 into 4 ಅಂದರೆ 4 5s are 20, ಸೊ 0 2 ಕ್ಯಾರಿ. 4 2s are 8 plus 1 is 10 ಅಂದರೆ 1 ಆಯಿತು. ಓಕೆನಾ? ಸೊ 1.00f minus
3 5 15ಕ್ಕೆ 5 ದಶಕ 1, 3 2 6 1 7. 0.75 ಇಸ್ ಈಕ್ವಲ್ ಟು ಇಲ್ಲಿ 15 50ಕ್ಕೆ 0 ದಶಕ 5 10 0ಗೆ 0 5 10 zeros 0. 0.50 ಎಫ್ ಮೈನಸ್ 9 45 ಅಂದರೆ 0.45 ಆಯಿತು. ಸೊ ಇಲ್ಲಿಗ 1.00 ಎಫ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 0.50 ಎಫ್ ಇಸ್ ಈಕ್ವಲ್ ಟು 0-0.45 ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ, ಪ್ಲಸ್ 0.75 ಆಯಿತು. ಓಕೆನಾ. ಸೊ ಇಲ್ಲಿಗ 1.00ದಲ್ಲಿ 0.50 ಹೋದರೆ 0.50ನೇ ಉಳಿಯೋದು. ಎಫ್ ಇಸ್ ಈಕ್ವಲ್ ಟು ಇಲ್ಲಿಗ ಪ್ಲಸ್ ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ಸು. ಸೊ 5 - 5 is 0, 7 - 4 is 3, 0.30 ಆಯಿತು. ಸೊ ಎಫ್ ಇಸ್ ಈಕ್ವಲ್ ಟು 0.30 by 0.50, 10ಇಂದ ಡಿವೈಡ್ ಆಗುತ್ತೆ. 10 3s 30, 10 5s 50. ಸೊ ಇಲ್ಲಿ 0.0 ಕೂಡ ಕ್ಯಾನ್ಸಲ್ ಆಗುತ್ತೆ. ಎಫ್ ಇಸ್ ಈಕ್ವಲ್ ಟು 3/5 ಆನ್ಸರು. ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಬೇಕಾದರೂ ಇಡ್ಬೋದು, ಇಲ್ಲ ಡೆಸಿಮಲಲ್ಲಿ ಇಡಬೇಕಂದ್ರೆ 5ಇಂದ 3ನ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 5 6 30. ಸೊ ಎಫ್ ಈಸ್ ಈಕ್ವಲ್ ಟು 0.6 ಅಂತ ಕೂಡ ನಾವು ಡೆಸಿಮಲಲ್ಲಿ ಆನ್ಸರನ್ನು ಇಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 2.2. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.